ರಾಣೆಬೆನ್ನೂರು ತಾಲೂಕಿನ ಕುಡಿಯಲ್ ಹೊಸಪೇಟೆ ಬಳಿ ಭೋರ್ಗರೆದು ತುಂಬಿದ ತುಂಗಭದ್ರೆಯ ಒಡಲನ್ನ ನೋಡಲು ಜನಸಾಗರವೇ ಹರಿದು ಬರ್ತಾ ಇದೆ. ಕಳೆದ 1 ತಿಂಗಳಿನಿಂದ ರಾಜ್ಯಾದ್ಯಂತ ಧಾರಾಕಾರವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆ ಹಾಗೂ ಭದ್ರಾ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನ ನದಿಗೆ ಹರಿಬಿಟ್ಟಿರುವ ಪರಿಣಾಮ ಗುರುವಾರ ಅತಿ ಹೆಚ್ಚು ಮಟ್ಟದಲ್ಲಿ ಒಡಲು ತುಂಬಿ ಹರಿಯುತ್ತಿರುವ ತುಂಗಭದ್ರೆಯನ್ನ ನೋಡಲು ಜನರಿಗೆ 2 ಕಣ್ಣುಗಳು ಸಾಲದಾಗಿದೆ. ಇನ್ನು ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಭೀತಿ ಹಿನ್ನೆಲೆಯಲ್ಲಿ ನದಿ ದಂಡೆಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಿ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ನದಿಯ ತಟದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಸಂಪೂರ್ಣ ಜಲಾವೃತವಾಗಿದೆ. ಬ್ರಿಟಿಷರಿಂದ ನಿರ್ಮಾಣವಾಗಿರುವ ಶತಮಾನಗಳಷ್ಟು ಹಳೆಯದಾದಂಥ ಸೇತುವೆ ಹಾಗೂ ನೂತನವಾಗಿ ನಿರ್ಮಿಸಲಾಗಿರುವ ಹೊಸ ಸೇತುವೆಯ 75% ಭಾಗ ನೀರಿನ ಹರಿವು ಆಗಮಿಸಿದ್ದು ಭೋರ್ಗರೆಯುವ ನದಿಯ ಶಬ್ದ ಹಾಗೂ ಅಪಾರ ಪ್ರಮಾಣದಲ್ಲಿ ನೀರು ಮೇಲಿನಿಂದ ಕೆಳಗೆ ಕೆಳಗಿನಿಂದ ಮೇಲೆ ಚಿಮ್ಮುತ್ತಿರುವಂತಹ ದೃಶ್ಯ ಕಂಡು ಪ್ರವಾಸಿಗರು ಫಿದಾ ಆಗಿದ್ದಾರೆ. ತುಂಗಭದ್ರಾ ನದಿಯು ತುಂಬಿ ಹರಿಯುತ್ತಿದ್ದು ಯುವಕರಿಂದ ಹುಚ್ಚಾಟಗಳು ಹಾಗೂ ಭೋರ್ಗರೆಯುತ್ತಿರುವ ನದಿಯ ಪ್ರವಾಹದಲ್ಲಿ ಚೆಲ್ಲಾಟ ಈಜಾಡುವುದು ಬೇಡ ಎಂದು ಕಳೆದ 15 ದಿನಗಳಿಂದ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತದಿಂದ ಎಚ್ಚರಿಕೆ ಕೂಡ ನೀಡಲಾಗಿದೆ. ನದಿಯ ಪ್ರವಾಹವನ್ನು ವೀಕ್ಷಿಸಲು ಸಾರ್ವಜನಿಕರು ಪ್ರವಾಸಿಗರು ತಂಡೋಪತಂಡವಾಗಿ ಬರುತ್ತಿದ್ದು ನದಿಯ ಬಳಿ ಇಳಿಯದಂತೆ ಹಾಗೂ ಈಜಾಡದಂತೆ ಪೋಷಕರು ತಮ್ಮ ತಮ್ಮ ಮಕ್ಕಳಿಗೆ ಎಚ್ಚರಿಕೆ ನೀಡುತ್ತಿರುವಂತಹ ದೃಶ್ಯ ಒಂದು ಕಡೆಯಾದರೆ ಮತ್ತೊಂದು ಕಡೆ ಪಕ್ಕದಲ್ಲಿರುವ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ನದಿಯನ್ನ ನೋಡಲು ಬರುವಂತಹ ಅಪಾರ ಸಂಖ್ಯೆಯ ಪ್ರವಾಸಿಗರಿಗೆ ಅವಶ್ಯಕವಿರುವಂತಹ ತಿಂಡಿ ತಿನಿಸುಗಳನ್ನ ಮಾರಾಟ ಮಾಡುತ್ತಿದ್ದ ವ್ಯಾಪಾರಿಗಳ ಮೊಗದಲ್ಲಿ ಸಂತಸ ಮೂಡಿದ ದೃಶ್ಯ ಕೂಡ ಕಂಡುಬಂತು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ರಾಣೆಬೆನ್ನೂರು. ಕಡಿಮೆ ಆಗಿದೆ.